ಎತ್ತಂಗಡಿ ನಾವೆಲ್ಲ ಸೇರ್ಕೊಂಡು ಮಾಡ್ತೀವಿ ಅಂತ ನೋಡಿ ಅಷ್ಟೇ ಆಯ್ತಾ. ಇದು ಜಸ್ಟ್ ಸ್ಯಾಂಪಲ್ ನಿನಗೆ, ಸ್ಯಾಂಪಲ್ ಗೊತ್ತಾಯ್ತಲ್ಲ. ಇನ್ನು ಮುಂದೆ ಯಾವ ಹೆಣ್ಣು ಮಕ್ಕಳು ಬಂದು ನಿಮಗೆ ಕಂಪ್ಲೇಂಟ್ ಮಾಡಬಾರ್ದು. ಮತ್ತೆ ಈ ಹುಡುಗಿಗೆ ಏನಾದ್ರು ನೀವು ಇಲ್ಲಿ ಕುತ್ಕೊಂಡು ಟಾರ್ಚರ್ ಮಾಡಿದ್ರೆ, ಟಾರ್ಚರ್ ಮಾಡಿಸಿದ್ರೆ ನನ್ಗೆ ಎಲ್ಲಿಂದ ಟಾರ್ಚರ್ ಮಾಡಿಸ್ಬೇಕು ನಮಗೂ ಗೊತ್ತಿದೆ. ನಾವ್ ಇಷ್ಟೇ ಜನ ಸಾಕು ನಿಮ್ಗೆ ಸುಧಾರಿಸ್ಲಿಕ್ಕೆ, ಆಯ್ತಾ. ಎಷ್ಟು ಸುಲಭದಲ್ಲಿ ಎಷ್ಟು ದಿನ ಸರ್ವಿಸ್ ಮಾಡಿದ್ದು ಈಗ ಯಾರೋ ಒಂದು ಲೇಡಿ ಬಂದು ನನಗೆ ಅವ್ನು ಮುಟ್ತಾನೆ ಇವ್ನು ಮುಟ್ತಾನೆ ಅಂತ ಬಂದು ಸುಮ್ಮನೆ ಹೇಳ್ತಾರೆ. ಏನಕ್ಕೆ ಹೇಳಿ, ಈಗ ನಿಮ್ಮ ಹತ್ರ ಏನಾದ್ರು ಪರ್ಸನಲ್ ಆಗಿ ಏನೋ ಗ್ರಡ್ಜ್ ಇರ್ಬೇಕು, ಅಥವಾ ಏನಾದ್ರು ಒಂದು ಸಮಸ್ಯೆ ಇರ್ಬೇಕು, ಅಥವಾ ನೀವು ಅವಳು ಒಂದೇ ಕ್ಯಾಟಗರಿ ಅವರು ಆಗಿರ್ಬೇಕು, ಅವಳು ನಿಮ್ಗೆ ಕಾಂಪಿಟೇಟರ್ ಆಗಿರ್ಬೇಕು, ಆವಾಗ ಇಂತ ಆಪಾದನೆಲ್ಲ ಓಕೆ. ಯಾರೋ ಒಬ್ಳು ಗ್ರೂಪ್ ಡಿ ವರ್ಕರ್ ಬಂದು ಅಲ್ಲಿ ಗುಡಿಸೋಳು ಬಂದು ನಮ್ದು ಸಾಹೇಬ್ರು ಈ ರೀತಿ ಮಾಡ್ತಾರಂತ ಹೇಳಿದ್ರೆ, ಅಲ್ಲಿ ಮುಟ್ತಾನೆ ಇಲ್ಲಿ ಮುಟ್ತಾನೆ ಹಸಿರು ಸೀರೆ ಹಾಕಿ ಬಂದ ಅಂತಾನೆ, ಅದೆಲ್ಲ ಏನು? ಇಷ್ಟು ವರ್ಷದಲ್ಲಿ ಯಾವತ್ತಾದ್ರೂ ನಾವು ನಿಮ್ಮ ಹತ್ರ ಬಂದಿದ್ದೇವೆ ಕಂಪ್ಲೇಂಟ್ ಮಾಡಿದ್ರೆ ಅದಕ್ಕೆ ಬಂದಿದ್ದೇವೆ. ನಾವು ಇದುವರೆಗೆ ಹಿಂದೆನೂ ಇದ್ವಲ್ಲಮ್ಮ, ಹಿಂದೆನೂ ಇದ್ವಲ್ಲ, ಆ ರೀತಿ ಇಲ್ಲ ಅಂತಾದ್ರೆ ನೀನ್ ನನಗೆ ಕಾಂಪ್ರಮೈಸ್ ಮಾಡಿದಿ ಅಂತಾದ್ರೆ ನಾನು 25,000 ರೂಪಾಯಿ ಜಾಸ್ತಿ ಕೊಡ್ತೇನೆ, ಸ್ಯಾಲರಿಯಲ್ಲಿ 20,000 ಮಾಡ್ತೇನೆ, ಇಲ್ಲದ ತೆಗೆದು ಬಿಸಾಡ್ತೇನೆ. ಈ ಮುಗಳು ನಗೆಲ್ಲ ಬೇಡ. ಇಲ್ಲಮ್ಮ, ಸುಳ್ಳು. ಹೌದಾ? ಆಫೀಸ್ ಒಳಗಡೆ ಫೈಲ್ ಕಟ್ತಾ ಇದ್ಲು ಅವಳು, ಮೈ ಕೈ ಎಲ್ಲ ಮುಟ್ತಾ ಇದ್ಯಾ, ಅದನ್ನು ಬೇಸತ್ತು ಹೋಗಿ ಕಾಂಪ್ರಮೈಸ್ ಆಗುದಿಲ್ಲ. ಅವಶ್ಯಕತೆನೇ ಇಲ್ಲ. ಎಲ್ಲ ಅದೃಷ್ಟಕ್ಕೆ ನಡ್ಕೊಂಡು ಬರ್ತದೆ ನಿನ್ನ ಆಫೀಸಿಗೆ, ಎಲ್ಲ ಅದೃಷ್ಟಕ್ಕೆ ಹಾಕೊಂಡು ನಡ್ಕೊಂಡು ಬರ್ತದೆ. ನೋಡಿ ನಾವು ಹೆಣ್ಣು ಮಕ್ಕಳು ನಮಗೂ ಎಲ್ಲ ಇವರು ಸಹ ಯಾರು ಅಂತ ಗೊತ್ತಿರ್ಬೋದಲ್ಲ, ಪರಿಚಯ ಇದೆಯಲ್ಲ. ಅವರು ಸಹ ನಿಮ್ಮ ಹಾಗೆ ಗವರ್ಮೆಂಟ್. ನಾನು ಗವರ್ಮೆಂಟ್ ಅಲ್ಲ, ನಾನಲ್ಲಿ ಮೀನು ಅವ್ರಿಗೆ ಮೀನು ಮೂರಿಸಿ ಗೊತ್ತುಂಟು, ಕತ್ತಿಯಲ್ಲಿ ಉಪ್ಪು ಹಾಕಿ ಗೊತ್ತುಂಟು, ಎಲ್ಲ ಗೊತ್ತುಂಟು. ಅಂಡರ್ ಎಸ್ಟಿಮೇಟ್ ಮಾಡಬೇಡಿ. ಮತ್ತೆ ಇಲ್ಲಿ ನಿಮ್ಮ ಮುಗುಳು ನಗೆ ಇದೆಯಲ್ಲ, ಮುಗುಳು ನಗೆ ಎಲ್ಲ ಬೇಡ ನಿಮ್ದು, ಗೊತ್ತಾಯ್ತಲ್ಲ. ಅಷ್ಟು ಈಸಿಯಾಗಿ ನಿಮ್ಗೆ ಏನ್ ಗೊತ್ತಾ, ನಿಮ್ ಮೈಯೆಲ್ಲ ದಪ್ಪ. ಹಸುರಲ್ಲಿ ಬರ್ಲಿಕ್ಕೆ ಹೇಳಿದ್ದೀರಲ್ಲ, ಹಸುರಿನ ಪವರ್ ಇನ್ನು ಬೇಕಾ? ಯಾವ ಕಲರ್ ಬೇಕು ಹೇಳಿ, ನಾಳೆ ಗ್ರೀನ್ ಕಲರ್ ಬೇಕಾದ್ರೆ ಜಾಗ್ರತೆ ಇಲ್ಲಮ್ಮ. ನಿಮ್ಮ ಮುಖ ನೋಡುವಾಗಲೇ ಗೊತ್ತಾಗ್ತದೆ ನಾವು ಇದು ಜನ ಎಂತದಂತ. ಹೌದು, ಮಾತಾಡಿದ್ರೆ ಈಗ ನಾನು ಕೊಡ್ತೀನಿ. ಇಷ್ಟು ಸಮಯ ನಿಮ್ಗೆ ಯಾವ ಹೆಣ್ಣು ಮಕ್ಕಳು ಕಂಪ್ಲೇಂಟ್ ಮಾಡ್ಲಿಲ್ಲ. ಇದು ನಿನ್ನ ದುರಂತಕ್ಕೆ ಅಂತ್ಯಕ್ಕೆ. ಮೇಡಮ್ ಅದ ಐಡಿ ಒಂದು ಫೋಟೋ ತೆಗೆಯೋ. ಮತ್ತೆ ಅವಳಿಗೆ ಮಾಡ್ತಾನೆ. ಅವರ ಗಂಡ ಇಲ್ಲದಿದ್ದರೆ ಮಕ್ಕಳಿಲ್ಲ. ಉಪಕಾರ ಮಾಡ್ಲಿಲ್ಲಲ್ಲ, ಉಪಕಾರ ಮಾಡ್ಲಿಲ್ಲ. ಎಲ್ಲೋ ರಾಣಿ ತರ ಕೂರಿಸ್ಕೊಂಡು 15,000 ಕೊಡ್ತಾ ಇಲ್ಲ, ಅವಳಲ್ಲಿ ಕಕ್ಕುಸ್ ತೊಳಿತಾಳೆ, ಅಲ್ಲಿ ಗುಡಿಸ್ತಾಳೆ, ಅದೆಲ್ಲ ಮಾಡಿದಕ್ಕೆ ಅವಳು 15,000 ಮನೆ ಕೊಂಡೋಗ್ತಾಳೆ. ನೀವು ಉಪಕಾರ ಮಾಡ್ತಾ ಇಲ್ಲ, ದುಡ್ಡನ್ನು ಕೊಂಡೋಗ್ತಾ. ಈಗ ನೀವು ಉಪಕಾರ ಮಾಡ್ಲಿಕ್ಕೆ ಹೊರಟಿದ್ದೀರಿ, 5,000 ಜಾಸ್ತಿ ನಾವು ಎಂತದ್ದು ಮಾಡಿಲ್ಲ. ಮಾತಾಡಬೇಡಿ, ನಾವು ನಿಮ್ಮ ಹೆಚ್ಚು ಜಾಸ್ತಿ ಕಲ್ತವರು. ಭೂಮಿ ತಾಯಿ ಹೆಣ್ಣು, ತಾಯಿ ಹೆಣ್ಣು, ತಾಯಿಗೆ ಮಾಡ್ತೀರಾ? ನಿಮ್ಮ ಮಗಳ
ಸ್ವಲ್ಪ ನಮ್ಮ ಬಗ್ಗೆನೂ ತಿಳ್ಕೊಳ್ಳಿ. ನಾವ್ ಯಾರ್ ಬಗ್ಗೆ ನೋಡೋದು, ಆಯ್ತಾ? ನಾವೇ ಇಲ್ಲೇ ಪಕ್ಕದಲ್ಲೇ ಇರೋದು. ಸರಿ ಇಲ್ಲ ನೋಡಿ, ನಾವು ನಿಮ್ಮನ್ನು ಹೀಗೆ ಇದ್ರಲ್ಲಿ ಹಾಕ್ಬೇಕಂತ. ಏನು ಅಲ್ಲಿ ಇಲ್ಲಿ ಮುಟ್ಟೋದಂದ್ರೆ ಏನು? ಎಲ್ಲಮ್ಮ ಎಲ್ಲಿ ಹೋಗ್ತೇವೆ, ಎಲ್ಲಿ ಹೋಗ್ತೇವೆ ನಾವು? ಅದು ನಿಮ್ಮ ಹೆಂಡತಿಗೆ ಆ ಥರದ್ದೆಲ್ಲ ಗೊತ್ತಾಗ್ಬೇಕು. ಆ ಥರದ್ದೆಲ್ಲ ಇಲ್ಲಮ್ಮ, ಆ ನೀವು ಥರದ್ದೆಲ್ಲ ಮಾಡಿಲ್ಲ ನಾವು. ಈಸಿ ಆಗಿ ತಕೊಳ್ಬೇಡಿ. ಈಸಿಯಾಗಿ ತಗೊಂಡಿಲ್ಲ, ನಾವು ಹೇಳ್ತಾ ಇದ್ದೀವಲ್ಲ, ಆ ಥರದ್ದೆಲ್ಲ ಏನು ಇಲ್ಲ, ಈಸಿ ಆಗಿ ಆ ಥರದ್ದೆಲ್ಲ ಏನು ಇಲ್ಲ. ಸಾಧ್ಯನೇ ಇಲ್ಲ. ನಿಮ್ಮ ಬಗ್ಗೆ ನಮ್ಗೆ ಏನ್ ಗೊತ್ತಿದೆ? ಏನು ಗೊತ್ತಿದೆ? ಇದುವರೆಗೆ ಏನಾಗಿದೆ, ಇದುವರೆಗೆ ಏನ್ ಬಂದಿದೆ ಆ ಥರದ್ದು? ಅದೇ ಓಕೆ. ಈಗ ನಿಮ್ ಬಗ್ಗೆ ಎಲ್ಲರ ಹತ್ರ ಒಂದು ತಿಳಿಸ್ಬೇಕಿತ್ತು, ಅದಕ್ಕೆ ನಾನು ಇಲ್ಲಿ ಬಂದಿದ್ದೀನಿ. ನಿಮ್ಮ ಮೇಲೆ ಆಲ್ರೆಡಿ ನಾನು ಕಂಪ್ಲೇಂಟ್ ಡ್ರಾಫ್ಟ್ ಮಾಡಿದ್ದೀನಿ. ACP ಅವರನ್ನು ಇವಾಗ ಇಲ್ಲಿ ಕರೆಸ್ತೀನಿ. ಸರಿ. ನಿಮ್ಮಲ್ಲಿ ಒಬ್ಳು ಕೆಲಸ ಮಾಡ್ತಾ ಇದ್ದಾಳೆ, ಅವಳ ಐಡೆಂಟಿಟಿಯನ್ನು ನಾವು ಹೇಳ್ತಾ ಇಲ್ಲ ಇಲ್ಲಿ, ಬಟ್ ಅವಳಿಗೆ ಕಂಪ್ಲೇಂಟ್ ಕೊಡ್ತಾಳೆ ನಿಮ್ಮ ಮೇಲೆ. ಯಾಕಂದ್ರೆ ಹತ್ಕೊಂಡು ಬಂದಿದ್ದಾಳೆ. ನೋಡಿ ನೋಡಿ, ಅಲ್ಲಲ್ಲ, ನೀವೇನ್ ಮಾಡಿಲ್ಲಲ್ಲ? ನಾವು ಅಂತರ್ಜಾಲ ಮಾಡಕ್ ಹೋಗಿಲ್ಲ ನಾವು. ಇದು ನಾವು ಚಲೋ ಕೂಲಂಕುಷ ಪರಿಶೀಲನೆ ಮಾಡಿ ದಯವಿಟ್ಟು. ಅವ್ರ ಹತ್ರ ಈಗ ಕೇಳ್ತೇವೆ ನಾವು. ಇಲ್ಲದಿದ್ದರೆ ನಿನ್ನನ್ನು ಕಡಿಯುವುದು ನಾನೀಗ. ಅವಳು ಹೇಳಿದ್ದಾರೆ. ಯಾರು ಏನ್ ಹೇಳ್ತಾರೆ ನಾವು ಮನೆ ಅಂತಂದೇಳಿ ಆದ್ರೆ ಏನು ಯಾಕೆ ಹೇಳ್ತಾರೆ? ಯಾಕೆ ಹೇಳ್ತಾರೆ? ಸುಮ್ಮನೆ ಅಂತ. ಯಾಕೆ ಹೇಳ್ತಾರೆ? ಯಾಕೆ ಹೇಳ್ತಾರೆ? ಅದನ್ನೇ ಈಗ ಇದ್ರ ಬಂದ proof ಅಲ್ಲಿ ಯಾವ್ದು ಗ್ರೀನ್ ಒಳ್ಳೆ ಕೆಲಸ ಮಾಡಿದ್ರೆ ಸಮಾಜಕ್ಕೆ ಏನಾದ್ರು ಒಂದು ಅಲ್ಲ, ಅದಕ್ಕೆ ಅಂತ ನೋಡಿ ಇದಾಗಿ ಬಂದಿದ್ದಾರೆ. ಅಸಹ್ಯ ಅಲ್ಲ. ಅಲ್ಲ, ಬಣ್ಣ ಬಣ್ಣ ಮಾಡುವವರಿಗೆ ಅಸಹ್ಯ ಆಗುದಿಲ್ಲ ಅಂತ ಆದ್ರೆ ನಮ್ಗೆ ಹೇಳ್ಕೊಳ್ಳಿಕ್ಕೆ ಯಾಕೆ ಅಸಹ್ಯ? ಯಾಕೆ ಅಸಹ್ಯ? ಅಲ್ಲಲ್ಲ, ಮೈ ಕೈ ಮುಟ್ಟುವವರಿಗೆ ಅಸಹ್ಯ ಅನ್ಸೋದಿಲ್ಲ ಅಂತಾದ್ರೆ ಯಾರು ಹೆಣ್ಣು ಮಕ್ಕಳನ್ನು ಮತ್ತೆ ಬಾಯಲ್ಲಿ ಹೇಳಲಿಕ್ಕೆ ನಮ್ಗೆ ಯಾಕೆ ಅಸಹ್ಯ? ನಾವು ನೋಡಿ, ಕೆಲಸ ಮಾಡಿರೋ ಕಡೆ ನಾವು ಒಳ್ಳೆ ಅದು ನಡೆದೇ face ಇಲ್ಲ. ಮಾಡ್ತೇವೆ. ಇದುವರೆಗೆ ನಾವು ಕೆಲಸ ಮಾಡಿರೋ ಕಡೆ ಅದು ನಡೆದೇ ಇಲ್ಲ. ಫಸ್ಟ್ ಟೈಮ್ ನಡೀತಾ ಇದೆ. ನೀವು ನಡೆದಿಲ್ಲ ಅಂತ ನೀವೇ ಹೇಳೋದು. ನಾವು ನೋಡಿದ್ದೇವಾ? ನಾವು ನೋಡಿದ್ದೇವಾ? ನಡೆದಿರ್ಬೋದು. ಒಂದು ವಿಚಾರ ಏನು? ನಿಮ್ಮ ಹಣೆ ಬರ ಇವತ್ತು ಗೊತ್ತಾಗ್ತದೆ. ನಿಮ್ಮ ಹೆಂಡತಿಗೆ ಮಕ್ಕಳಿಗೆಲ್ಲ. ಆ ಹುಡುಗಿ ಮೆಂಟಲ್ ಡಿಸೇಬಲ್ಡ್ ಅಲ್ಲಲ್ಲ, ಅವ್ಳು ಸುಳ್ಳು ಹೇಳಲಿಕ್ಕೆ. ಏನು ಗೊತ್ತಿಲ್ಲ. ಗಂಡ ಇಲ್ಲ ಅಂತಾನ ನೀವು ಇದಕ್ಕೆಲ್ಲ ಅಮ್ಮ, ಮಾಡೋದು? ನಾನೀಗ ಈ ಹಿಂದೆನೂ ಕೆಲಸ ಮಾಡಿ ಹೋಗಿದ್ದೀನಿ. ಹೌದಾ? ಹೌದಲ್ಲ? ಹೌದಾ? ಇದುವರೆಗೆ ಕೇಳಿ ಇಲ್ಲಿ. ಎಲ್ಲ ಬರ್ತಾ ಹೇಳಿ ಹೇಳಿ. ಒಬ್ಳು ಲೇಡಿ ಬಂದು ಒಂದು ಕಂಪ್ಲೇಂಟ್ ಮಾಡ್ತಾಳೆ ಅಂತ ಹೇಳಿ, ಅದು ನಿಮ್ ಬಗ್ಗೆ ಪರ್ಟಿಕ್ಯುಲರ್ ಆಗಿ ಯಾಕೆ? ಯಾರ ಬಗ್ಗೆ ಮಾಡ್ಬೋದಲ್ವಾ? ಯಾಕೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬೇರೆ ಯಾರು ಗಂಡಸರಿಲ್ವಾ? ಯಾರ ಬಗ್ಗೆ ಮಾಡ್ಬೋದಲ್ಲ? ನಿಮ್ಮ ಪರ್ಟಿಕ್ಯುಲರ್ ಆಗಿ ಒಬ್ಳು ಡಿ ಗ್ರೂಪ್ ವರ್ಕರ್ ಬಂದು ನಿಮ್ಮ ಬಗ್ಗೆ ಅಲ್ಲಿ ಇಲ್ಲಿ ಮುಟ್ತಾನೆ ಅಂತ ಹೇಳಿ ಕಂಪ್ಲೇಂಟ್ ಮಾಡ್ತಾನೆ ಅಂತಾದ್ರೆ ಇದು ಬಹಳ ಅನ್ಯಾಯದ ವಿಚಾರ ಅಮ್ಮ ಇದು. ಅನ್ಯಾಯ. ಅಧಿಕಾರದ ದುರುಪಯೋಗ. ಇಲ್ಲಮ್ಮ, ಅಧಿಕಾರ ದುರುಪಯೋಗ ಇಲ್ಲ, ಎಂಥದೂ ಇಲ್ಲ. ಆ ಥರದ್ದು ಏನೂ ಇಲ್ಲ. ಮತ್ತೆ ಎಂತದ್ದು? ಗೌರ್ಮೆಂಟ್ ಕೆಲಸ ಇದ್ರೆ ಏನು ಮಾಡಿದ್ರೆ ಆಗ್ತದೆ ಅಂತ. ಇಲ್ಲಮ್ಮ, ಆ ಥರದ್ದಿಲ್ಲ. ಹಾಗೆ ಬಿಡುವುದೇ ಇಲ್ಲ. ಇನ್ನು ನನಗೆ ಮಕ್ಕಳನ್ನು ಬೇರೆಯವರು ಕರ್ಕೊಂಡು ಏನ್ ಮಾಡ್ತೇನೆ ನೀವು? ಎಲ್ಲರವರವರ ಹೊಟ್ಟೆಪಾಡಿಗೆ ಕೆಲಸ ನೋಡಿ, ಮಾಡೋದು. ಇಷ್ಟು ಏಜ್ ಆಗಿ ಹೀಗೆ ಮಾಡುವಾಗ ಈ ಸಣ್ಣ ಸಣ್ಣ ಹುಡುಗರು ಇದನ್ನೇ ಕಲ್ತುಕೊಂಡಿದ್ದಾರೆ. ಚೂರಿ ಚಾವಿ ಹಿಡ್ಕೊಂಡು. ಏನ್ ತಪ್ಪು? ಗೊತ್ತಾಯ್ತಾ? ಏನ್ ತಪ್ಪು? ಯಾರೋ ಒಂದು ಹೆಣ್ಣು ಬಂದು ಇಷ್ಟು ಜನ ಇದ್ದಾರೆ ಇಲ್ಲಿ ಈ ಏರಿಯಾದಲ್ಲಿ, ಇಷ್ಟು ಜನ ನಮ್ಮದ್ರೆಲ್ಲ ಯಾವ ಬೇಕಾದ್ರೆ ಏನ್ ನಿಮ್ಮ ಆಫೀಸಲ್ಲಿ ಇಷ್ಟು ಜನ ಗಂಡಸರಿದ್ದಾರೆ, ಯಾರ ಮೇಲೆ ಅಲಿಗೇಷನ್ ಆಗ್ತಾ ಇಲ್ಲ. ಒಬ್ಳು ಗುಡಿಸುವಳು ಬಂದು ನೀನು ಈ ರೀತಿ ಮುಟ್ತಾ ಇದೀಯ ಅಂತ ಹೇಳ್ಬೇಕಂತಾದ್ರೆ ಏನದಕ್ಕೆ ಅರ್ಥ ಏನು? ಧರ್ಮಕ್ಕೆ ನೀನು ದೊಡ್ಡ celebrity ಯಾ? ನಿನ್ನನ್ನು fix ಮಾಡ್ಲಿಕ್ಕೆ ಹೇಳುದಲ್ಲ. ಧರ್ಮಕ್ಕೆ ಕೆಲಸ ಮಾಡಿ ಹೋಗುವ ಅದಕ್ಕೆ ನಿನಗೆ ಯಾವ್ದು ಬೇಕು ಹೇಳು, ಎಲ್ಲ ಸೈಜ್ ಎಲ್ಲ weight ಇದೆ. ಏನು ಏನ್ ಬಿಡುದು? ಆಯ್ತಲ್ಲ, ಈಗ ಬಿಡುದೇನು? ಹೀಗೆ ಮುಂದಿನ ಏನು ಹೇಳು ಮನುಷ್ಯ? ಮುಂದಿನ ವಿಚಾರ ಏನಿಲ್ಲ, ನಿನ್ ಮೇಲೆ ಕಂಪ್ಲೇಂಟ್ ಅಷ್ಟೇ. ಆಯ್ತು. ಅದನ್ನ ಫೇಸ್